ನಿಜವಾಗ್ಲೂ ಪ್ರೀತಿ ಮಾಡೋರನ್ನ ಇವತ್ತು ಇಗ್ನೋರ್ ಮಾಡೋದು ಜಾಸ್ತಿ ಆ್ಯಕ್ಚುಲಿ. ನಿಮ್ಮ ರಿಲೇಷನ್‌ಶಿಪ್ಪಲ್ಲೂ ಕೂಡ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ, ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ಲಿಕ್ಕೂ ಹೋಗಬೇಡಿ. ಬಿಕಾಸ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ, ನೀವು ಮತ್ತೆ ಮಿಸ್ಟೇಕ್ಸ್ ಮಾಡಿ, ಅಲ್ಲೇ ಉಳಿದು ಲೈಫ್‌ನ ಹಾಳು ಮಾಡ್ಕೋತೀರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಇಗ್ನೋರ್ ಮಾಡುವಂಥ ವ್ಯಕ್ತಿ ಗುಂಗಿಂದ ನಿಮಗೆ ಆಚೆ ಬರೋಕೆ ಆಗ್ತಿರಲ್ಲ. ತುಂಬ ಕಷ್ಟ ಆಗ್ತಿರುತ್ತೆ. ಹೇಗೆ ಆಚೆ ಬರೋದು? ಏನು ಮಾಡಬೇಕು ಅಂತ ಹೇಳಿ ಇವತ್ತು ವಿಡಿಯೋದಲ್ಲಿ ನಿಮಗೆ 5 ಟಿಪ್ಸ್‌ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸೆಲಿಂಗ್ ಕೆರಿಯರ್ ಬಗ್ಗೆ, ರಿಲೇಷನ್‌ಶಿಪ್ ಮೇಲೆ ಕೌನ್ಸೆಲಿಂಗ್ ಮಾಡ್ತೀವಿ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್‌ಗೆ ನೀವು ವಾಟ್ಸಪ್ ಮಾಡಿ ಆರ್ ಕಾಲ್ ಕೂಡ ಮಾಡ್ಬೋದು. ಬಟ್ ಚಾರ್ಜಸ್ ಇರುತ್ತೆ. ಫ್ರೀ ಕೌನ್ಸೆಲಿಂಗ್ ಇರಲ್ಲ. ಅದನ್ನ ಕ್ಲಿಯರ್ ಮಾಡಿಕೊಂಡು ಮಾಡಿ. ಆ್ಯಂಡ್ ನಿಮಗೆ PDF ಏನಾದ್ರು ಬೇಕು, ಡಿಪ್ರೆಷನ್ ಆಗಿದ್ರಿಂದ ಆಚೆ ಬರೋಕ್ಕಾಗಿಲ್ಲ ಅಂದರೆ ಒಂದು PDF ಇದೆ ನನ್ನ ಹತ್ರ. ಅದು 21 ಡೇಸ್ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಅದರಿಂದ ಆಚೆ ಬರೋಕೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೂ ಚಾರ್ಜಸ್ ಇರುತ್ತೆ. PDF ಅಂತ ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಡಿ ಮೆಸೇಜ್‌ನ. ಓಕೆ. ಫಸ್ಟ್ ಪಾಯಿಂಟ್ ನೋಡಿ, ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರೆ ಅವರಿಂದ ಆಚೆ ಬರೋಕೆ ಏನು ಮಾಡಬೇಕು ಅಂದರೆ, ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ನಿಮ್ಮ ಲೈಕ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಆ್ಯಕ್ಚುಲಿ ನಿಮ್ಮನ್ನು ಇಗ್ನೋರ್ ಮಾಡ್ತಿರೋದು. ಅಂದರೆ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಕ್ಲಾರಿಟಿ ಆಫ್ ಒಂದು ವ್ಯಕ್ತಿ ಆರ್ ಸಿಚುವೇಶನ್ಸ್ ಆ್ಯಂಡ್ ಪ್ರೆಸೆನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ಲಾರಿಟಿನ ತಗೊಳ್ಬೇಕಾಗತ್ತೆ. ಯಾಕೆ ಕ್ಲಾರಿಟಿ ತಗೊಳ್ಳಿಲ್ಲ ಅಂದರೆ ಕನ್ಫ್ಯೂಷನಲ್ಲಿ ಇರ್ತೀರಿ. ಆ ವ್ಯಕ್ತಿ 101% ನಿಮಗೆ ಇಗ್ನೋರ್ ಮಾಡ್ತಿರೋದು ಸತ್ಯ ಅಲ್ವಾ? ಇದನ್ನು ನೀವು ಒಪ್ಕೊಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆ ಮಾಡ್ತಿದ್ದಾರೆ ಸೆಕೆಂಡ್ ವಿಚಾರ ಬರೋಣ. ಬಟ್ ಅದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ, ಇಗ್ನೋರ್ ಮಾಡ್ತಿರೋದು 101% ರಿಯಾಲಿಟಿ ಇದೆ. ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಫಸ್ಟ್ ಒಪ್ಪಿಸ್ಕೊಳ್ಳಿ. ನನ್ನನ್ನು ಅವ್ರು ಇಗ್ನೋರ್ ಮಾಡ್ತಿದ್ದಾರೆ, ಇಗ್ನೋರ್ ಇಟ್ವಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ನನ್ನನ್ನು ಕೇವಲವಾಗಿ ನೋಡ್ತಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಾಗ ನೀವು ನೆಕ್ಸ್ಟ್ ಪ್ರೊಸೀಜರ್ ಆಚೆ ಬರೋಕೆ ನೀವೇನು ಒಂದೊಂದೇ ಸ್ಟೆಪ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಎಷ್ಟೋ ಜನ ಅಕ್ಸೆಪ್ಟೆನ್ಸೇ ಮಾಡ್ಕೊಳ್ಳಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ ನನ್ನನ್ನು ಅವ್ರು ಇಗ್ನೋರ್ ಮಾಡ್ತಿದ್ದಾರಾ ಇಲ್ವಾ ಅಂತೇಳಿ. ಫಸ್ಟ್ ಕ್ಲಾರಿಟಿ ಸಿಗ್ಲಿ ನಿಮಗೆ, ಇಗ್ನೋರ್ ಮಾಡ್ತಿರೋದು 100% ಕ್ಲಾರಿಟಿ ಇದೆ ಅಂದರೆ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮ್ಮ ರುಟೀನನ್ನು ಚೇಂಜ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ರುಟೀನನ್ನು ಚೇಂಜ್ ಮಾಡ್ಕೊಳ್ಳಿ ಅಂದರೆ ಏನು? ನೀವು ದಿನನಿತ್ಯ 24 ಅವರ್ಸಲ್ಲಿ ನಿಮ್ಮ ದಿನ ಸಾಗುತ್ತೆ ಅದನ್ನು ಚೇಂಜ್ ಮಾಡ್ಕೊಬೇಕು. ಈಗ ಇಗ್ನೋರ್ ಮಾಡ್ತಾ ಇದ್ರು ಸ್ಟಿಲ್ ಅವ್ರ ಜೊತೆಗೆ ನೀವು ತುಂಬ ಇನ್ವಾಲ್ವ್ಮೆಂಟ್ ಆಗಿ ಅವ್ರಿಗೆ ಅಗೇನ್ ತುಂಬ ಹಚ್ಕೊಂಡು ಕೇರ್ ಮಾಡಿ, ರೆಸ್ಪೆಕ್ಟ್ ಮಾಡಿ, ತುಂಬ ಮಾತಾಡ್ತಾ, ತುಂಬ ಅವರೊಟ್ಟಿಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ರಿ. ಈಗ ಅದನ್ನು ಚೇಂಜ್ ಮಾಡ್ಕೊಬೇಕು. ಯಾವ ಥರ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಅವರಿಗೆ ನೀವು ಅಟೆನ್ಷನ್ ಕೊಡ್ದಿರಾ ನಿಮ್ಮ ವರ್ಕಲ್ಲಿ ನೀವು ಬಿಸಿ ಆಗಬೇಕು. ಅವ್ರು ಯಾವಾಗ ಯಾಕೆ ಹಿಂಗೆ ಈ ಥರ ಬದಲಾವಣೆ ಅಂತ ಕೇಳಿದಾಗ ನೀವು ಆ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲಿ ತನಕ ನಿಮ್ಮ ಪಾಡಿಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ರೂಟೀನಲ್ಲಿ ಬೆಳಗ್ಗೆ ಎದ್ದೇಳಬೇಕು, ಎಕ್ಸಸೈಸು, ಮೆಡಿಟೇಷನ್ನು, ಅದಾದಮೇಲೆ ಬ್ರೇಕ್ಫಾಸ್ಟು, ವರ್ಕು, ನಿಮ್ಮ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ವರ್ಕ್ ಕಡೆ ಫೋಕಸ್ ಆಗಬೇಕು, ಡೈವರ್ಟ್ ಆಗಬೇಕು. ಮತ್ತು ಒಂದು ಮೋಟಿವೇಶನಲ್ ಆಗುವಂಥ ಒಂದು ವಿಡಿಯೋ ಅಥವಾ ಒಂದು ಬುಕ್ ಸ್ಟಡಿ ಮಾಡೋದು, ಮತ್ತು ನಿಮ್ಮೊಟ್ಟಿಗೆ ನೀವು ವಿನಿಯೋಗ ಮಾಡ್ಕೊಳ್ಳಿ. ನಿಮ್ಮೊಟ್ಟಿಗೆ ನೀವು ಬ್ಯುಸಿ ಆಗ್ತಾ ಹೋಗಿ. ಇದು ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಂಡಾಗ ಆ್ಯಕ್ಚುಲಿ ಅವರಿಗೆ ಆ ಡಿಸ್ಟೆನ್ಸ್ ಗ್ಯಾಪ್ ಗೊತ್ತಾಗಿ ಕೇಳಿದ್ರೆ ಓಕೆ, ಕೇಳಿಲ್ವಾ ನಿಮ್ಮ ಪಾಡಿಗೆ ನೀವು ರೂಟೀನ್ ಚೇಂಜ್ ಮಾಡಿಕೊಂಡು ನಿಮಗೋಸ್ಕರ ಬದಲಾವಣೆ ಆ್ಯಂಡ್ ಬದುಕೋಕ್ಕೆ ಶುರು ಮಾಡಿ. ಇದನ್ನು ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಮಾಡಬೇಕಂದ್ರೆ, ಹೊಸ ವ್ಯಕ್ತಿಗಳೊಟ್ಟಿಗೆ ಬೆರಿತಾ ಹೋಗಿ. ಹೊಸ ವ್ಯಕ್ತಿಗಳೊಟ್ಟಿಗೆ ಯಾಕೆ ಬೆರಿಬೇಕು ಅಂದರೆ, ನೋಡಿ ನಾವೇನು ಮಾಡ್ತೀವಿ ತಪ್ಪು ಅಂದರೆ, ಒಬ್ಬ ವ್ಯಕ್ತಿನೇ ಪ್ರಪಂಚ ಅನ್ಕೊಂಡು ಅವ್ರೊಟ್ಟಿಗೆ ಬದುಕೋಕ್ಕೆ ಶುರು ಮಾಡ್ಬಿಡ್ತೀವಿ. ತುಂಬ ದಡ್ಡತನ ಅದು ಆ್ಯಕ್ಚುಲಿ. ಅವನೇ ಪ್ರಪಂಚ ಅಂತ ಬದುಕ್ತಾ ಇದ್ರೆ ಆ ವ್ಯಕ್ತಿ ನಮ್ಮನ್ನು ತುಂಬ ಚೆನ್ನಾಗಿ ಆಟ ಆಡಿಸ್ತಿರ್ತಾರೆ. ಕೆಲವರು ಬೇಕಂತಾನೆ ಆಟ ಆಡಿಸ್ತಾರೆ ಪಾಪ. ಇನ್ನು ಕೆಲವರು ಬ್ಯುಸಿ ಇದ್ದಾಗ ಪಾಪ ಅರ್ಥ ಮಾಡಿಸಿದ ಮೇಲೆ ನಿಮಗೆ ಸಮಯ ಕೊಡದೇ ಇರ್ಬೋದು. ಅವರು ನಿಜ ವ್ಯಕ್ತಿಗಳು. ಕೆಲವರು ಆಟ ಆಡಿಸ್ಬೇಕು ಅಂತಾನೆ ಹಿಂಗೆ ಮಾಡ್ತಿರ್ತಾರೆ. ಆವಾಗ ಏನು ಮಾಡಿ, ಆ ವ್ಯಕ್ತಿಗಳನ್ನು ಡೈವರ್ಟ್ ಮಾಡ್ತಿ ಬೇರೆ ವ್ಯಕ್ತಿಗಳೊಟ್ಟಿಗೆ ಸ್ನೇಹ ಸಂಪರ್ಕ ಮಾಡ್ತಾ ಹೋಗಿ. ಬಟ್ ಅಲ್ಲೂ ಅಷ್ಟೇ ಯಾವುದು ಲಿಮಿಟ್ ಮೀರಿ ಹೋಗಬಾರ್ದು. ನೀವು ಬದುಕುವಂಥ ರೀತಿನಲ್ಲಿ ಹೊಸ ವ್ಯಕ್ತಿಗಳು, ಫ್ರೆಂಡ್ಸು ಯಾರೇ ಬಂದರೂ ಕೂಡ ಅದು ಹೆಂಗೆ ಅಂತ ಹೇಳಿದ್ರೆ ಒಂದು ಹೆಲ್ದಿ ವೇನಲ್ಲಿರಬೇಕು. ಓಕೆ. ಅದಕ್ಕೆ ಹೊಸ ವ್ಯಕ್ತಿಗಳೊಟ್ಟಿಗೆ ಬೆರೀರಿ, ಒಂದೇ ಹತ್ರ ಕೂತ್ಕೊಳ್ಬೇಡಿ ಆ್ಯಂಡ್ ಒಂದೇನೇ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಏನು ಮಾಡಬೇಕು, ಹೇಗಿರಬೇಕು, ಡ್ರೆಸ್ಸಿಂಗ್ ಎಲ್ಲನೂ ಕೂಡ ಡಿಫ್ರೆಂಟ್ ವೇನಲ್ಲಿ ಥಿಂಕ್ ಮಾಡಿ ಹಂಗೆ ಬದುಕಲಿಕ್ಕೆ ಶುರು ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, 4ನೇ ಪಾಯಿಂಟ್, ಫೋಕಸ್ ಆನ್ ವರ್ಕ್ ಮಾಡಿ. ತುಂಬ ವರ್ಕ್ ಮಾಡಿ. ಹೆಂಗೆ ವರ್ಕ್ ಮಾಡಬೇಕಂದ್ರೆ, ಪ್ರೆಸೆಂಟ್ ಇರೋ ಏನು ನಿಮ್ಮದು ಎಕನಾಮಿಕ್ ಸ್ಥಿತಿ ಇರ್ಬೋದು, ಅಥವಾ ನಿಮ್ಮ ಖುಷಿ ಇರ್ಬೋದು, ನೆಮ್ಮದಿ ಇರ್ಬೋದು, ಎಲ್ಲ ಡಬಲ್ ಆಗಬೇಕು ಅಂತ ಹೇಳಿದ್ರೆ ಅಗೇನ್ ಗೋ ಆನ್ ವರ್ಕ್ ಮೇಲೆ ಫೋಕಸ್ ಮಾಡಿ. ಕೆಲಸ ತುಂಬ ನೆಮ್ಮದಿ ಕೊಡುತ್ತೆ ಆ್ಯಕ್ಚುಲಿ. ಆ ನೆಮ್ಮದಿ ಕೊಡುವಂಥ ಕೆಲಸನೇ ವರ್ಕೇ ಕೆಲಸ ಆ್ಯಕ್ಚುಲಿ. ಎಷ್ಟೋ ಜನ ಖಾಲಿ ಕೂತಾಗ ಬೇಡದೇ ಇರೋ ವಿಚಾರಗಳು ಬರುತ್ತೆ. ಖಾಲಿ ಕೂತ್ಕೋಬಾರ್ದು. ಇಂಟ್ರೆಸ್ಟೆಡ್ ಆಗಿ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಬಂದಾಗ ನಿಮಗೆ ಮೈಂಡಲ್ಲಿ ನಿಮಗೆ ಗೊತ್ತಿಲ್ದಿರ ಅವರನ್ನು ಎಷ್ಟು ನಿಮಗೆ ನೋವು ಕಾಡ್ತಾ ಇತ್ತು, ಬರಬೇಕು ಆಚೆ ಗುಂಗಿಂದ ಅಂತ ಅಂದ್ಕೊಂಡಿದ್ರಿ, ನಿಮಗೆ ಗೊತ್ತಿಲ್ದಿರ ನೀವು ಮೂವ್ ಆನ್ ಆಗಿಬಿಡ್ತೀರಿ.
ಇದನ್ನು ಪ್ರಾಕ್ಟೀಸ್ ಮಾಡಿ. ಬದುಕಿರೋ ತನಕ ಪ್ರಾಕ್ಟೀಸ್ ಮಾಡಿ. ಓಕೆ. ನೆಕ್ಸ್ಟ್ ಪಾಯಿಂಟ್ ಅಟ್ ದ ಲಾಸ್ಟ್ ಪಾಯಿಂಟ್ ಅಂದರೆ ಹೆಚ್ಚು ಅವರನ್ನ ಮಾತಾಡ್ಸಕ್ಕೆ ಹೋಗಬೇಡಿ. ನಿಮ್ಮನ್ನು ಇಗ್ನೋರ್ ಮಾಡ್ತಿರೋರಿಗೆ ನೀವು ಜಾಸ್ತಿ ಮಾತಾಡ್ಸೋದು, ಜಾಸ್ತಿ ಡಿಪೆಂಡ್ ಆಗೋದು, ಜಾಸ್ತಿ ಕೇಳ್ಕೊಳ್ಳೋದು, ಜಾಸ್ತಿ ಬೆಗ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ರೀ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಅವಶ್ಯಕತೆನೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಬದುಕಿ, ನಿಮ್ಮ ಪಾಡಿಗೆ ನಿಮ್ಮ ಜೀವನ ನಡ್ಸ್ಕೊಳ್ಳೋಕೆ ಶುರು ಮಾಡಿ. ಬಟ್ ಹಂಗಂತೇಳಿ ಪಾಪ ಕೆಲವರು ಬ್ಯುಸಿ ಇರ್ತಾರೆ, ಅವ್ರು ಇಗ್ನೋರ್ ಮಾಡ್ತಿರಲ್ಲ, ನಿಮ್ಗೆ ಅರ್ಥ ಮಾಡ್ತಾರೆ ಬಿಸಿ ಶೆಡ್ಯೂಲ್ ಅದು ಇದು, ಅವರನ್ನು ಹಾಗೆ ತಿಳ್ಕೊಳ್ಬೇಡಿ. ಪಕ್ಕಾ ನಿಮ್ಮನ್ನು ಫ್ರೀ ಇದ್ರು ಇಗ್ನೋರ್ ಮಾಡ್ತಿರ್ತಾರಲ್ಲ, ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಎಸ್, ಎಕ್ಸಾಕ್ಟ್ಲಿ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.